ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಇನ್ಫಾರ್ಮೇಷನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ನಿಮಗೆ ನಬಾರ್ಡ್ ಬ್ಯಾಂಕ್ನಲ್ಲಿ ಆಫೀಸ್ ಅಟೆಂಡೆಂಟ್ ಪೋಸ್ಟ್ಗೆ ಕಾಲ್ ಫಾರ್ಮ್ ಆಗಿದೆ. ಸೊ ನಾನು ನಿಮಗೆ ಇವಾಗ ಆ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಈ ಒಂದು ಪೋಸ್ಟ್ನ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 2 ಅಕ್ಟೋಬರ್ 2024 ಮತ್ತು ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಬಂದುಬಿಟ್ಟು 21 ಅಕ್ಟೋಬರ್ 2024 ಮತ್ತು ಅವರು ಮುಂಚೆನೇ ಈ ಪೋಸ್ಟ್ನ ಆನ್ಲೈನ್ ಎಕ್ಸಾಮಿನೇಷನ್ ಡೇಟ್ ಕೂಡ ಕೊಟ್ಟಿದ್ದಾರೆ. ಅದು 21 ನವಂಬರ್ 2024 ನಡೆದಿದೆ. ಬನ್ನಿ, ನಿಮಗೆ ಈ ಪೋಸ್ಟ್ ಎಷ್ಟಿದೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಟೋಟಲಾಗಿ 108 ಪೋಸ್ಟ್ಗಳಿವೆ. ಅದರಲ್ಲಿ ಕರ್ನಾಟಕಕ್ಕೆ ಟೋಟಲಾಗಿ 8 ಪೋಸ್ಟ್ ಇದೆ. ಅದರಲ್ಲಿ URಗೆ 4 ಪೋಸ್ಟು, SCಗೆ 1 ಪೋಸ್ಟು, STಗೆ ಯಾವುದೂ ಇಲ್ಲ, OBCಗೆ 2, EWSಗೆ 1, ಟೋಟಲಾಗಿ 8 ಪೋಸ್ಟ್ಗಳಿವೆ. ಸೊ ಇದರಲ್ಲಿ ಜಾಬ್ ಪ್ರೊಫೈಲ್ ಡೀಟೇಲ್ಸ್ ಕೂಡ ಇದೆ, ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಕ್ವಾಲಿಫಿಕೇಷನ್ ಏನಂತಂದರೆ SSLC ಮುಗಿದಿರಬೇಕು. SSLC ಬಿಟ್ಟು ಯಾವುದೇ ಒಂದು ಕ್ವಾಲಿಫಿಕೇಷನ್ ಬಗ್ಗೆ ನೀವು ಹಾಕಿದ್ರೆ ಅದು ತಗೊಳ್ಳೋದಿಲ್ಲ ಅಂತ ಅವರು ಕಡ್ಡಾಯವಾಗಿ ಮೆನ್ಷನ್ ಮಾಡಿದ್ದಾರೆ ನೋಟಿಫಿಕೇಷನಲ್ಲಿ. ಮತ್ತು ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 30 ವರ್ಷ. ಇದರ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂತಂದರೆ 120 ಕ್ವಶನ್ಗಳ ಒಂದು ಎಕ್ಸಾಮ್ ಇರುತ್ತೆ. ಅದರಲ್ಲಿ ನಿಮಗೆ ಟೆಸ್ಟ್ ಆಫ್ ರೀಸನಿಂಗ್ 30 ಮಾರ್ಕ್ಸು, 30 ಕ್ವಶನ್ಸು, ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ 30 ಕ್ವಶನ್ಸು, ಜನರಲ್ ಅವೇರ್ನೆಸ್ 30 ಕ್ವಶನ್ಸು, ಮತ್ತು ನ್ಯೂಮೆರಿಕಲ್ ಎಬಿಲಿಟಿ ಅಂತ 30 ಕ್ವಶನ್ಸ್ ಇರುತ್ತೆ. ಟೋಟಲಾಗಿ 120 ಕ್ವಶನ್ ಇರ್ತವೆ. ಆಮೇಲೆ 120 ಮಾರ್ಕ್ಸ್ ಇರುತ್ತೆ. ಇದಕ್ಕೆ 90 ನಿಮಿಷ ಕಾಲಾವಕಾಶ ಕೊಟ್ಟಿರ್ತಾರೆ ಎಕ್ಸಾಮ್ ಬರಲಿಕ್ಕೆ. ಇದರಲ್ಲಿ ನೆಗೆಟಿವ್ ಕೂಡ ಇರುತ್ತೆ, 0.5 ನೆಗೆಟಿವ್ ಕೂಡ ಇರುತ್ತೆ. ಸೊ ಹುಷಾರಾಗಿ ಅಟೆಂಡ್ ಮಾಡಿ. ಮತ್ತು ಇದಕ್ಕೆ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ಫಾರ್ SC ST PWBD EHS ಅವರಿಗೆ 50 ರೂಪಾಯಿ ಇರುತ್ತೆ. ಆಲ್ ಮತ್ತು ಬೇರೆ ಕ್ಯಾಟಗರಿ ಆಲ್ ಅದರ್ಸ್ ಅಂದರೆ ಬೇರೆ ಕ್ಯಾಟಗರಿ ಅವರಿಗೆ 500 ರೂಪಾಯಿ ಕೂಡ ಇರುತ್ತೆ. ಈ ಎಕ್ಸಾಮ್ ಸೆಂಟರ್ ಕೂಡ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಕರ್ನಾಟಕದಲ್ಲಿ ಎಲ್ಲಿ ಅಂದರೆ ಬೆಂಗಳೂರು, ಬೆಳಗಾವಿ, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ಇರುತ್ತೆ. ಸೊ ನಿಮಗೆ ಯಾವುದು ನಿಯರ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸರ್ವರ್ ಸೆಂಟರ್ನಲ್ಲಿ ಹಾಕುವಾಗ ಸೆಲೆಕ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಪೇ ಸ್ಕೇಲ್ ನೋಡೋದಾದರೆ ಸೊ ಎಲ್ಲ ಸ್ಟಾರ್ಟಿಂಗ್ ಹಿಡ್ಕೊಂಡು ಅಂತೇಳಿ ನಿಮಗೆ ಮಂತ್ಲಿ 35,000 ಪೇ ಸ್ಕೇಲ್ ಇರುತ್ತೆ. ಯಾರೆಲ್ಲ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇವಾಗಲೇ ಶೇರ್ ಮಾಡಿ. ಯಾರ್ದು 10th ಮುಗಿದಿದೆ ಅವರೆಲ್ಲ ಅಪ್ಲೈ ಮಾಡಿಕೊಂಡು ಸರಿಯಾಗಿ ಎಕ್ಸಾಮ್ನ ಅಟೆಂಡ್ ಮಾಡಿ. ಸೊ ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ, ಅನುಕೂಲ ಮಾಡಿಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.